ಮುಂದಿನ ಶುಕ್ರವಾರ ದಿವಸ ನಂದು ಹುಟ್ಟಿದ ಬೈತಿ ನೆನ್ಪೈತಿ. ಏನ್ ನೆನ್ಪೈತೆ ಅದು ಯಾವಾಗ ಫೋನ್ ಇಲ್ಲ ಕ್ಯಾಲೆಂಡರ್ ಬೈದಾಗ ಒಂದಿಟ್ಟು ಹೋಗಿ ಲೆಕ್ಕದ ಬುಕ್ ನೋಡುದು ಇಲ್ಲ ಸುಮ್ ಕೂತ್ ಬಿಡುದು. ಬರಮಿ ನನ್ನ ಮುದ್ದಿನ ಬರಮಿ, ನಿಂದು ಬರ್ಡೇ ಮಳ್ಯಾಕ ಹಾಕಿತ್ತೇನ? ನಿಂದು ಹುಟ್ಟಿದ ಹಬ್ಬ ದಿನ ನಮ್ಮ ಊರಾಗ ಮಳಿನ ನಿಂತೋಗೈತಿ. ಅಂದಿನಿಂದ ನಮ್ಮ ಜೀವನದಾಗ ಸುಖದ ಮಳೆ ಅನ್ನೋದೇ ಇಲ್ಲ. ನೋಡ್ಕೊಡಪ್ಪ, ಭಾಳ ಮಾತಾಡಕ್ ಹೋಗ್ಬೇಡ. ಈಗ ನನ್ನ ಬರ್ತಡಾಗ ನೀನು ಹೊಸ ಸರ ಕೊಡಿಸ್ತೀವಿಲ್ಲೋ, ಆ ರತ್ನಾಕರ ಗಂಡ ಹಾಕಿಗ ಹೊಸ ಸರ ಕೊಡ್ಸನ. ಇವ್ ನೋಡಿದ್ರೆ ಎಲ್ಲ ಅರೆ ಹೊತ್ತು ಹೊಂಟವು. ನನಗೆ ಬರ್ತಡಕ್ಕ ಹೊಸ ಸರ ಬೇಕಾ ಬೇಕು. ಬರಮಿ ಬರಮಿ, ನಿಂಗೆ ಬಂಗಾರ ಸರ ಬೇಕೇನ? ನೀನೋ ದೊಡ್ಡ ಬಂಗಾರ ಇದ್ದಂಗದಿ, ಮತ್ತೆ ಯಾಕೆ ಬೇಕು ನಿಂಗೆ ಬಂಗಾರ ಸರ? ಆತಾತ್, ನಿನಗೊಂದು ಟಿಕ್ಕಿ ಸರ ಕೊಡಿಸ್ತೀನಿ. ಬೇಡ ಬೇಡ ಬೇಡ, ನಿನಗೊಂದು ಟಾರ್ಚ್ ಕೊಡಿಸ್ತೀನಿ. ಟಾರ್ಚ್ ಹಾಕ ಗೌಡೆ. ಬರ್ಮಕ್ಕ, ನೀನ್ ಸಾಲಗಾರ, ನೀ ರಾತ್ರಿ ಹೊತ್ತು ಯಾಕೆ ಹೊಕ್ಕಿಯಲ್ಲ, ಅವ್ರು ನಿನ್ ಬರೋದ್ ನೋಡಿ ಅವ್ರು ಹೂಡ್ ಹೋಗ್ತಾರ. ಅವಾಗ ನಿನ್ ಟಾರ್ಚ್ ನಿನ್ಗೆ ಹೆಲ್ಪ್ ಆಕೈತಿ. ಅವ್ರ ಮುಖ ನೋಡಿ ಇವರು ಅವ್ರು ಗೊತ್ತಾಕಿತ್ತಿಲ್ಲ. ನಿನ್ನಂತ ಕಂಜೂಸ್ ಗಂಡನ್ ಪಡ್ಯಾಕ ನಾನು ಎಷ್ಟು ಜನ್ಮದ ಪುಣ್ಯ ಮಾಡ್ಯಾನೋ ಏನೋ. ಕೇಳಿಲ್ಲ, ನನ್ನ ಬರ್ತಡೇ ಹಿಂದಿನ ದಿವಸ 1 kg ಬ್ಯಾಳಿ ಹಾಕಿ ನೀನ ಹೋಳಿಗೆ ಮಾಡ್ಬೇಕ. ಯಾಕಂದ್ರ ಬಡ್ಡಿ ತಗೊಂಡಂತ ಸಾಲ್ಗಾರೆಲ್ಲ ನನ್ನ ಬರ್ತಡೇಕ ಮನಿಗ್ ಬರಾಕತ್ತಾರ. ಅವ್ರ ಊಟಕ್ಕೆ ಹಾಕಾಕ ಹೋಳಿಗೆ ಬೇಡನ, ಮತ್ತೆ ಬ್ಯಾಳಿ ಹಾಕಿ ಗಾಳಿ ನಿಂತಿಗಿಂತೀನಿ ಸರಳ ಹೋಳಿಗೆ ಮಾಡ. ಹುಟ್ಟಿದಬ್ಬ ನಿಂದೈತಿ, ಅಡ್ಗಿ ನಾ ಮಾಡ್ಬೇಕೇನೆ? ಇದು ಯಾವ ನ್ಯಾಯ ಬರ್ಮಕ್ಕ? ಇದು ಬಡ್ಡಿ ಬರ್ಮಕ್ಕ ನ್ಯಾಯ. ನಾ ಹೇಳಿದ ಕೆಲಸ ಮಾಡ್ಕೊಂಡಿದ್ದಿ ಚಲೋ ಆತ. ಇಲ್ಲಿಗಂದ್ರೆ ಎಲ್ಲ ಸಂಜೆ ಮುಂದೆ ನಿನ್ನ ಚಾ ಕಟ್ಟು ನೋಡಿವತ್. कौन है ये लोग? कहां से आते हैं? ಅಲ್ಲ ರೀ, ಬಡ್ಡಿ ವಸೂಲಿ ಮಾಡೋದು ಇನ್ನೂ ಭಾಳ ಚಲೋ. ಅದ್ರ ಬರ್ಮಕ್ಕನ ಜೊತೆ ಸಂಸಾರ ಮಾಡೋದೈತಲ್ರಿ, ಭಾಳ ಅಂದ್ರೆ ಭಾಳ ಕಷ್ಟ ಅಲ್ರಿ. ಈ ಕೆಟ್ಟ ಬಿಸಿಲ್ದಾಗ ಚಾ ಅಂತ್ರಿ, ಯಾರ ಮಗ ಚಾ ಕುಡಿತಾನ್ರಿ? ಹೊರಗೆ ಹೋಗಿ ಒಂದು ಕಿಂಗ್ ಫಿಶರ್ ಸ್ಟ್ರಾಂಗ್ ತೊಗೊಂಡು ಚಿಲ್ಲಾಗಿ ಬರ್ತೀನಿ ರೀ. ಯಾವ ನನ್ನ ಮಗನ ಹೆದರಂಗಿಲ್ರಿ ನಾನು. ಗೌಡಪ್ಪ, ಹೋ ಗೌಡ್ಯ, ಹಾ ಬಂದ್ ಬಂದೇನ? ಮೊಬೈಲ್ ಹೋಗು. ಬಾ ಅಂದೆ. ಬಂದೆ ಬಂದೆ. ಪೂಜಿ 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 3 ಪೂಜಿ ಕೂಡಿದ್ರೆ 1,000 ಆಕೈತಿ. 7,920 ರೂಪಾಯಿ ಪ್ಲಸ್ 1,000 ಸೇರಿದ್ರೆ 8,920 ರೂಪಾಯಿ ಆತ. ಹಬ್ಬ ಲೆಕ್ಕದಾಗ ಪಕ್ಕ ಬಡ್ಡಿ ಬರ್ಮಕ್ಕ. ಅವು ತಿಂಗಳ ಕರೆಕ್ಟಾಗಿ ಬಡ್ಡಿ ಕಟ್ಟಿಬಿಟ್ರೆ ನಮಗೆ ಚಿಂತಿರಂಗಿಲ್ಲ. ಅಸೂಲ್ ಇಸ್ಕೊಳ್ಳೋ ಮುಂದೆ ಬಡ್ಡಿ ಕೇಳಾಕ್ ಬರ್ತಾರಲ್ಲ ಮನೆಗೆ, ಅವಾಗ ಬಡ್ಡಿ ಬರ್ಮಕ್ಕರ ಹಂಗ್ರಿ ಹಿಂಗ್ರಿ ಅವ್ವಾರ ಅಪ್ಪಾರ ಏನ್ ನೋಡ್ಬೇಕು ಕಾಲ ಬೀಳ್ತಾರ. ಕಾಲ್ ಬಿದ್ದು ಕಾಲು ಮುರ್ಚ್ಕೊಂಡು ಹೋಗೋರಿ ಇವರು. ಈಗ ಬಡ್ಡಿ ಕಟ್ಟೋದಿದ್ದಾಗ ಫೋನ್ ರಿಸೀವ್ ಮಾಡಂಗಿಲ್ಲ. ಯಾಕೆ ಏನಾತ? ಸೀರೆ ತಂದಿದ್ದೆ ನೋಡಿಲ್ಲ ನಿನ್ನೆ. ಸೀರೆ ಯಾರು? ಯಾರು? ನನ್ನ ಸೀರೆ ಹಾಕೊಳಕ್ಕಿಂತ ಈಗ ಇರಿ, ಆ ಸಾಬಣ್ಣ ಲೆಕ್ಕ ಮಾಡೇನಿ. ಬಡ್ಡಿ ವಸೂಲಿ ಮಾಡೋದು ಬಾ, ಕುಂದ್ರು ಬಾ ಇಲ್ಲಿ. ಎಷ್ಟು ಸೀರೆ ತಂದಿದ್ದೀವಿ ಒಂದೇ ತರಬೇಕಂತ ಮಾಡಿದ್ನಿ. ಆದ್ರೆ ಈ 3 ಸೀರೆ ನನಗೆ ಭಾಳ ಪಸಂದ್ ಬಂದು, ನಿನಗೆ ಭಾಳ ಚಂದ ಹೊಂದಿರ್ತೈತಿ.
ಇಂಥವು ಚೀಟಿನ ಆಗ್ತಂದಿ ಹಿಂಗ ಏಕ ಶರ್ಗದಡಿ ತರ್ಬೇಕಿಲ್ಲ. ನೀನು ಏನ್ ತಂದು ಕೊಟ್ರು ನಿನ್ ಸಮಾಧಾನ ಇಲ್ಲಲ್ಲ. ಒಟ್ಟು ಏನ್ರ ಒಂದು ಹೆಸರು ಇಡೋದ. ಇರ್ಲಿ ಬಿಡು, ಇದೊಂದ್ಸಲ ತಂದಿದ್ರಿ ಉಟ್ಕೋತೀನಿ. ಆದ್ರೂ ನೀವು ಕಲರ್ ಭಾರಿ ಹುಡುಕಿ ಬಿಡು. ನನ್ನ ಸೈಜ್ ಹಂಗೈತಿ. ಹೌದೌದು. ಇದನ್ನ ಚಂದ ಐತಿ ಬಿಡು. ಇದು ಸೀರೆ ಈಗ ಪಸಂದ್ ಬಂತಿಲ್ಲ ಬರಮಿ. ಪಸಂದ್ ಬಂದ್ಬಿಡು. ಭಾರಿ ಚಂದ. ನಿನ್ ಪಸಂದ್ ಬಂದ್ರಲ್ಲ ನೋಡಪ್ಪ, ಹೇಳ್ಬರ್ ಮಕ್ಕ. ಅಲ್ಲ ಹೊರಗೆ ಸೂರ್ಯ ಸುಡಾಕಂತಾನ ಅಂತ ಹೇಳಿ ಮನ್ಯಾಗ ಕುಂತೇನು ಶೇಂಗಾ ಸುಲಿ ಹೋದಿ ಹೋದ್ರ ತಗೋ. ಕೇಳಿಲ್ಲ, ಆ ಸಾಬಣ್ಣನ ಕಡೆ ಹೋಗಿ ಬಡ್ಡಿ ವಸೂಲಿ ಮಾಡ್ಕೊಂಡ್ ಬಾ. ಅಲ್ಲ ಬರ್ಮಿ, ಹೊರಗೆ ಕಾಲಿಟ್ರೆ ಮನುಷ್ಯ ಸುಟ್ಟ ಬದ್ನಿಕಾಯಿ ಹಾಕೊಂತಾರ. ಆ ಸಾಲಗಾರರ ಒಂದಿನ ರಜಾ ಕೊಡ, ಪುಣ್ಯರ ಬರ್ತೈತಿ. ಬಡ್ಡಿ ತಗೊಂಡವ್ರಿಗೆ ಒಟ್ಟ ರಜೆ ಇರಂಗಿಲ್ಲ. ಈ ಬಿಸ್ಲಾಗ ತಣ್ಣಗೆ ಎಸಿ ಹಚ್ಕೊಂಡು ಸಾಲ್ಗಾರ ಮನ್ಯಾಗ ಕುಂತಿರ್ತಾರ. ಅವ್ರಿಗೆ ಇರ್ಲಾರ್ದು ಬಿಸಿ ನಿನಗೆ ಅಷ್ಟ ಬಿಸಿ ಇರ್ತೈತನ. ನೋಡ್ ಬರ್ಮಿ, ಆ ಬಿಸಿಲು ಹೆದ್ರಿ ಆ ಸೂರ್ಯನ ಸಂಜೆ ಮನೆಗೆ ಹೋಗ್ಕಾನ. ನಾವು ನೀವು ಯಾವ ಲೆಕ್ಕ ಹಣ್ಣಗಾಗಲಿ ತಡಿ ಏನ. ಅವಾಗ ನೋಡ್ರಿ ನನ್ನ ಪ್ರತಾಪ. ನಿನ್ ಪ್ರತಾಪ ನನಗ್ ಗೊತ್ತೈತ್ ಬಿಡು. ಕೇಳಿಲ್ಲ, ಸಾಲ್ಗಾರ ಬಿಸ್ಲಾಗ ಹೋದ್ರ ಮನ್ಯಾಗಿರುವುದು. ಅವ್ರು ನಿನ್ನ ಹೆದ್ರಿ ಬಿಸ್ಲಾಗ ಮನ್ಯಾಗ ಕುಂತಿರ್ತಾರ. ಹೋಗಿ ಇಲ್ಲಿ ಯವ್ವ ತಾಯಿ, ಆ ಬಿಸಿಲಿಕ್ಕಿಂತ ಜಾಸ್ತಿ ನಿನ್ ದೇವಳ ಕಾವು ಹೆಚ್ಚಾಗೈತಿ. ಹೋಗ್ತೀನಿ, ಆ ಸಾಬಣ್ಣ ಕಡೆ ಹೋಗಿ ಬಡ್ಡಿ ವಸೂಲಿ ಮಾಡ್ಕೊಂಡ್ ಬರ್ತೀನಿ. ಹೋಗಿ ಛತ್ರಿ ತುಂಬ ಮಳೆ ಬಂದಿತ್ತೆ. ಕೇಳಿಲ್ಲ, ಬಡ್ಡಿ ವಸೂಲಿ ಕಳ್ಸ ಅಂತಂದ್ರ ಅಲ್ಲೇ ಯಾವ ಸಿಗ್ತಾನ ಮಾತು ಹೇಳ್ಕೊತ ಮನಿ ಕಟ್ಟಿ ಅಲ್ಲೇ ನಿಂತು ಬರಾಕ್ ಹೋಗ್ಬೇಡ. ಮಳಿ ಬಂದು ನಿಂತು ಉಂಟು ಮನಿ ಕಡೆ ಬಾ. ಆಯ್ತಾಯ್ತು, ಬರ್ತೀನಿ. ಫೋನ್ ಮಾಡಿದ, ನೀವ್ ಹೇಳಿದ್ದು ಒಂದ್ ಕೆಲಸ ನಾಟಕ ಮಾಡಂಗಿಲ್ಲ ನೋಡ್ರಿ ಮನುಷ್ಯ. ಹಲೋ ನೋಡಕ್ ಹೇಳ, ಎಲ್ಲದಿ? ಇಲ್ಲೇ ಸಾಬಣ್ಣ ಕಡೆ ಇದೀನಿ. ಏನಂದ್ರೆ ಅವಾಗ ಇನ್ನೊಂದು ವಾರ ಟೈಮ್ ಬೇಕಂತ. ನೀನ ಫೋನ್ ಹಚ್ಚಿ ಏನು ಅನ್ನೋದು ಹೇಳೋಂಗ. ಭಾಳ ರಿಕ್ವೆಸ್ಟ್ ಮಾಡೋಣ ಅಂತ, ಇನ್ನೊಂದು ವಾರ ಟೈಮ್ ಕೊಡ್ರಿ ಅಂತ ಹೇಳಿ. ಅಲ್ಲ, ಇವ್ರೆಲ್ಲ ಹೆಂಗದಾರ ಗೊತ್ತಿದ್ದಾನೆ? ಸಾಲ ತಗೋಬೇಕಾದ್ರೆ ಬರ್ಮಕ್ಕ ಇವ್ರಿಗೆ ದೇವತಿ ಕಣ್ಣಂಗ್ ಕಾಣಿಸ್ತಾಳ. ಈಗ ಬಡ್ಡಿ ಕಟ್ಟೋದ್ ಬಂದೈತ್ ನೋಡ, ದೆವ್ ಕಣ್ಣಂಗ್ ಕಾಣಿಸ್ಕೊತಾಳ. ಕೇಳಿಸ್ಕೊ ಇಲ್ಲೇ, ನೆಟ್ಟಗ್ ಬರೋ ಮುಂದೆ ಹೇಳ್ಯಾವ ಅವ್ರಿಗೆ, ದೇವ್ರು ವರ ಕೊಟ್ರು ಕೊಡ್ಬೋದು. ಈ ನಮ್ ಮನ್ಯಾಗದಲ್ಲ ಬಡ್ಡಿ ವಸೂಲಿ ಮಾಡೋ ದೆವ್ವ, ಈಕಿ ಮಾತ್ರ ನಿಮ್ಮನ್ನ ಬಿಡಂಗಿಲ್ಲ ಅಂತ ಚೆನ್ನಾಗಿ ಹೇಳ್ಯಾವ ಅವಂಗ. ನಾ ಎಲ್ಲಾನು ಹೇಳೀನಿ. ನಾ ಬಂದೇನಪ್ಪ ಚಂದಾಗಿ ನಂಗೆ ಕೊಟ್ಟು ಕಳಿಸ್ತಾ ಇಲ್ಲ. ಬರ್ಮಕ್ಕ ಬಂದ್ ಅಂದ್ರೆ ಮತ್ತೆ ನಿನ್ನ ಮಾನ ಮರ್ಯಾದೆ ಮತ್ತೆ 4 ಮಂದಿ ಮುಂದೆ ಹಿಂದೆ ಹೋಗೈತಿ. ಸುಮ್ಮನೆ ಏನೈತಿ, ಸಂಜೆ ಮಟ್ಟ ಟೈಮ್ ತೊಗೊಂಡು ಬಂದು ಕೊಟ್ಟು ಹೋದಿ ಚಲೋ. ಇಲ್ಲ ಅವಳು ಬಂದಂದ್ರೆ ಮತ್ತೆ ಜವಾಬ್ದಾರಿ ಅಲ್ಲ ಅಂತೇಳಿ ಅವಾಗೆಲ್ಲ ಹೇಳಿ ಬಂದೀನಿ. ಆದ್ರೂ ಅಣ್ಣ ನೀನು ಹೆಂಗಾರ ಮಾಡಿ ಒಂದು 4 ದಿನ ಟೈಮ್ ಕೊಡೋಣ, ಒಂದು ವಾರ ಟೈಮ್ ಕೊಡೋಣ ಅಂತ ಹೇಳಾಕುಂತಾನೆ. ಆಯ್ತು ರೀ, ಏನನ್ನೋದು ಅವರ ಫೋನ್ ಹಚ್ಚಿ ನೀವು ಮಾತಾಡ್ತಾರೆ, ಅಲ್ಲಿ ಮಾತಾಡ ಅಂತಂತೇಳಿ ಹೇಳಿ ಬಂದೆ ನೋಡುವ. ಆತ್ ಬಾ, ನೀನು ಕಳ್ಸಿದ್ದಕ್ಕೂ ಸುದ್ದಾತ. ಬಾ ಬಾ ಮನಿಗೆ ಬಾ, ಮಳಿ ಮಾಡಾಗೈತಿ. ಇಡ್ಲೇ? ಆಯ್ತಾಯ್ತು. ಹಲೋ, ಬಡ್ಡಿ ಬರ್ಮಕ್ಕ, ಬಡ್ಡಿ ಬಸ್ಸಾರ ಬಾಳ ಜೋರಾಗೈತಿ. ಎಷ್ಟೇ ಯಾರ್ದಾರ ಹವಾ ಇರ್ಲಿ, ಆದ್ರ ಬೆಂಕಿ ಹತ್ತಾವ ಈ ಸಿಗರೇಟ್ ಸಂಗ್ಯಾನ.